ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ತರಗತಿ ಒಳಗೆ ರೀಸೆಂಟಾಗಿ ಸುದ್ದಿಯಲ್ಲಿರುವಂಥ ಪ್ರಮುಖ ನದಿಯಾದ ತುಂಗಭದ್ರಾ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪನ್ನು ಬೇಸಾಗಿಟ್ಕೊಂಡು ಅಧ್ಯಯನ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದ್ರೆ ಈ ತುಂಗಭದ್ರಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವಂಥ ಪ್ರಮುಖ ಅಣೆಕಟ್ಟಾದ ಪಂಪಸಾಗರ ಅಣೆಕಟ್ಟಿನ 19ನೇ ಕ್ರಾಸ್ಗೇಟ್ ಚೈನ್ ಲಿಂಕು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕಟ್ಟಾಗಿ ಒಂದು ದುರಂತ ಆಗಿದೆ. ಆದ ಕಾರಣ ಈ ತುಂಗಭದ್ರಾ ನದಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಇವತ್ತಿನ ಕ್ಲಾಸ್ ಒಳಗೆ ತಿಳಿದುಕೊಳ್ಳೋಣ ರೀ. ಮೊದಲನೇದಾಗಿ ಇಲ್ಲಿ ನಾವು ತುಂಗಭದ್ರಾ ನದಿ ಎಲ್ಲಿ ಉಗಮವಾಗತ್ತೆ ಅಂತ ತಿಳಿದುಕೊಳ್ಳೋಣ. ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನಲ್ಲಿ ಹರಿಯುವ ಕೂಡಲಲ್ಲಿ ತುಂಗಾ ನದಿ ಮತ್ತು ಭದ್ರಾ ನದಿಯ ಸಂಗಮದಿಂದ ತುಂಗಭದ್ರಾ ನದಿಯಾಗಿ ರೂಪುಗೊಳ್ಳುತ್ತೆ. ತುಂಗಾ ನದಿ ಮತ್ತು ಭದ್ರಾ ನದಿಯ ಸಂಗಮದಿಂದ ತುಂಗಭದ್ರಾ ನದಿಯಾಗಿ ಇದು ರೂಪುಗೊಂಡಿದೆ. ತುಂಗಭದ್ರಾ ನದಿಯ ಒಟ್ಟು ಉದ್ದ ಎಷ್ಟಿದೆಯಪ್ಪ ಅಂದ್ರೆ 531 ಕಿಲೋಮೀಟರ್ ಪೂರ್ವಕ್ಕೆ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂಲಕ ಹರಿಯುತ್ತಿದೆ. ಇದು ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಇಲ್ಲಿ ಮಿಸ್ಟೇಕ್ ಆಗಿ ಮಹಾರಾಷ್ಟ್ರ ಅಂತಾಗಿದೆ, ಅದು ಆಂಧ್ರ ಪ್ರದೇಶ ಹಾಕಬೇಕಾಗಿತ್ತು. ತುಂಗಭದ್ರಾ ನದಿ ವ್ಯವಸ್ಥೆ ಒಟ್ಟು ಬೇಸಿನ ಗಾತ್ರ ಎಷ್ಟಿದೆಯಪ್ಪ ಅಂದ್ರೆ 3 ರಾಜ್ಯದೊಳಗೆ ಸುಮಾರು 71,417 ಚದರ ಕಿಲೋಮೀಟರ್ ಇದೆ. ಎಷ್ಟು? 71,417 ಚದರ ಕಿಲೋಮೀಟರ್ ಇದೆ. ಕೊನೆಯದಾಗಿ ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮರ್ಮಕೊಂಡ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಎಲ್ಲಿ? ಮರ್ಮಕೊಂಡ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಈ ತುಂಗಭದ್ರಾ ನದಿಗೆ ಕಂಡುಬರುವ ಪ್ರಮುಖ ಉಪನದಿಗಳು ಯಾವಪ್ಪ ಅಂದ್ರೆ ತುಂಗಾ, ಭದ್ರಾ, ಕುಮುದ್ವತಿ, ವರದಾ, ವೇದಾವತಿ, ಹರಿದ್ರಾ ಮತ್ತು ಮಸ್ಕಿ ಎಂಬ ಪ್ರಮುಖ ಉಪನದಿಗಳು ತುಂಗಭದ್ರಾ ನದಿಗೆ ಬಂದು ಸೇರ್ತವೆ. ಇಲ್ಲಿ ನಾವು ಮ್ಯಾಪನ್ನು ಇಟ್ಕೊಂಡು ತುಂಗಭದ್ರಾ ನದಿ ವ್ಯವಸ್ಥೆ ಮತ್ತು ಅದರ ಉಪನದಿಗಳು, ಪ್ರಮುಖ ಆಣೆಕಟ್ಟುಗಳು, ತುಂಗಭದ್ರಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಪ್ರಮುಖ ಜಲಪಾತಗಳು, ಇವುಗಳ ಬಗ್ಗೆ ತಿಳ್ಕೊತ ಹೋಗೋಣ ರೀ. ಮೊದಲನೇದಾಗಿ ನಾವು ತುಂಗಭದ್ರಾ ನದಿ ಎಲ್ಲಿ ಹುಟ್ಟುತ್ತಂತ ತಿಳ್ಕೋದಾಗಿತ್ತಪ್ಪ ಅಂದ್ರೆ ಇದು ತುಂಗಾ ಮತ್ತು ಭದ್ರಾ ಎಂಬ 2 ನದಿಗಳ ಸಂಗಮದಿಂದ ಕೂಡ್ಲಿ ಸಮೀಪ ತುಂಗಭದ್ರಾ ನದಿಯಾಗಿ ರೂಪುಗೊಳ್ಳುತ್ತೆ. ನಂತರ ಇದು ಸುಮಾರು 531 ಕಿಲೋಮೀಟರ್ ಪೂರ್ವಕ್ಕೆ 3 ರಾಜ್ಯದೊಳಗೆ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಹರಿದು ಕೊನೆಯದಾಗಿ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಮರ್ಮಕೊಂಡೆಯಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ತುಂಗಭದ್ರಾ ನದಿ ವ್ಯವಸ್ಥೆಗೆ ಬಂದು ಸೇರುವ ಪ್ರಮುಖ ಎಡದಂಡೆ ಉಪನದಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ತುಂಗಭದ್ರಾ ನದಿಗೆ ತುಂಗಾ ನದಿ ಬಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕೂಡ್ಲಿಯಲ್ಲಿ ಬಂದು ಸೇರುತ್ತೆ. ಈ ತುಂಗಾ ನದಿಗೆ ಪ್ರಮುಖವಾಗಿ ಒಂದು ಉಪನದಿ ಕೂಡ ಕಂಡು ಬರುತ್ತೆ. ಮಹಾಲತಿ ಎಂಬ ಉಪನದಿ ತುಂಗಾ ನದಿಗೆ ಬಂದು ಸೇರುತ್ತೆ. ಈ ತುಂಗಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡುಬರುತ್ತೆ, ಗಾಜನೂರು ಆಣೆಕಟ್ಟು ಸ್ನೇಹಿತರೆ. ಈ ತುಂಗಾ ನದಿಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ಕಂಡುಬರುತ್ತೆ, ಯಾವುದು? ಹನುಮಾನಗುಂಡೆ ವಾಟರ್ ಫಾಲ್ಸ್ ಸ್ನೇಹಿತರೆ. ಎರಡನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಕುಮುದ್ವತಿ ನದಿ. ಯಾವುದು? ಕುಮುದ್ವತಿ ನದಿ. ಈ ನದಿಗೆ ಒಂದು ಪ್ರಮುಖ ಕೆರೆ ಬಂದು ಸೇರುತ್ತೆ, ಫೇಮಸ್. ಯಾವುದು? ಮದಗಮಾಸೂರು ಕೆರೆ ಸ್ನೇಹಿತರೆ. ಒಂದು ಹಾಡಿದೆಯಲ್ಲ, ಮಾಯದಂಥ ಮಳೆ ಬಂತನ ಮದಗಾದ ಕೆರೆಗೆ ಎಂಬುವ ಹಾಡಿದೆಯಲ್ಲ, ಆ ಕೆರೆಯ ನೀರು ಕುಮುದ್ವತಿ ನದಿಗೆ ಬಂದು ಸೇರುತ್ತೆ. ಈ ಕುಮುದ್ವತಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದೊಳಗೆ. ಯಾವುದು? ಅಂಜನಾಪುರ ಜಲಾಶಯ ಕುಮುದ್ವತಿ ನದಿಯಿಂದ ನಿರ್ಮಾಣವಾಗಿದೆ. ನೆಕ್ಸ್ಟ್ ಮೂರನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ವರ್ಧಾ ನದಿ ಸ್ನೇಹಿತರೆ. ಯಾವುದು? ವರ್ಧಾ ನದಿ. ಈ ವರ್ಧಾ ನದಿ ಒಂದು ಪ್ರಮುಖ ಉಪನದಿ ಕೂಡ ಬಂದು ಸೇರುತ್ತೆ. ಅದು ಯಾವುದಪ್ಪ ಅಂದ್ರೆ ಧರ್ಮಾ ನದಿ. ಯಾವುದು? ಧರ್ಮಾ ನದಿ. ಈ ಧರ್ಮಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟನ್ನು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಸಮೀಪ ಕಟ್ಟಲಾಗುತ್ತೆ. ಅದ್ಯಾವುದಪ್ಪ ಅಂದ್ರೆ ಧರ್ಮಾ ಜಲಾಶಯ. ಯಾವುದು? ಧರ್ಮಾ ಜಲಾಶಯ. ಈ ವರ್ಧಾ ನದಿಯ ದಂಡೆ ಮೇಲೆ ಒಂದು ಪ್ರಮುಖ ನಗರ ಕೂಡ ಕಂಡು ಬರುತ್ತೆ. ಕದಂಬರ ರಾಜಧಾನಿಯಾದ ಬನವಾಸಿ ವರ್ಧಾ ನದಿಯ ದಂಡೆ ಮೇಲಿದೆ ಸ್ನೇಹಿತರೆ. ಇದೇ ವರ್ಧಾ ನದಿಯ ದಂಡೆ ಮೇಲೆ ಗುಡುವಿ ಪಕ್ಷಿಧಾಮ ಕೂಡ ಕಂಡು ಬರುತ್ತೆ. ಯಾವುದು? ಗುಡುವಿ ಪಕ್ಷಿಧಾಮ. ನೆಕ್ಸ್ಟ್ ಕೊನೆಯದಾಗಿ ಕಂಡುಬರುವ ಒಂದು ಎಡದಂಡೆ ಪ್ರಮುಖ ಉಪನದಿ ಯಾವುದು ತುಂಗಭದ್ರಾ ನದಿಗೆ? ಮಸ್ಕಿ ನದಿ. ಯಾವುದು? ಮಸ್ಕಿ ನದಿ. ನೆಕ್ಸ್ಟ್ ತುಂಗಭದ್ರಾ ನದಿಗೆ ಕಂಡುಬರುವ ಅಥವಾ ಬಂದು ಸೇರುವ ಪ್ರಮುಖ ಬಲದಂಡೆ ಉಪನದಿಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಇಲ್ಲಿ ಒಂದು ಭದ್ರಾ ನದಿ ಬಂದು ಸೇರುತ್ತೆ. ಇದೆಲ್ಲಿ ಬಂದು ಸೇರುತ್ತೆ? ಕೂಡ್ಲಿ ಒಳಗೆ ಬಂದು ಸೇರುತ್ತೆ. ಇದು ಈ ಭದ್ರಾ ನದಿಗೆ ಪ್ರಮುಖವಾಗಿ 2 ಜಲಪಾತಗಳು ಸೃಷ್ಟಿಯಾಗ್ತವೆ, ಒಂದು ಆಣೆಕಟ್ಟು ಕೂಡ ಕಂಡು ಬರುತ್ತೆ. ಇಲ್ಲೇ ಮೊದಲನೇದಾಗಿ ಒಂದು ಕಂಡುಬರುವ ಆಣೆಕಟ್ಟು ಯಾವುದಪ್ಪ ಅಂದ್ರೆ ಇದಕ್ಕೆ ಲಕ್ಕವಳ್ಳಿ ಆಣೆಕಟ್ಟು ಕಂಡು ಬರುತ್ತೆ. ಯಾವುದು? ಲಕ್ಕವಳ್ಳಿ ಅಥವಾ ತರೀಕೆರೆ ಆಣೆಕಟ್ಟು ಭದ್ರಾ ನದಿಯಿಂದ ರೂಪುಗೊಂಡಿದೆ. ಇದರ ಜೊತೆಗೆ ಹೆಬ್ಬೆ ಫಾಲ್ಸ್, ಇದು ಕೂಡ ಭದ್ರಾ ನದಿಯಿಂದ ಸೃಷ್ಟಿಯಾದಂಥ ಒಂದು ಜಲಪಾತ ಸ್ನೇಹಿತರೆ. ಎಲ್ಲಿ ಕಂಡು ಬರುತ್ತೆ? ಕೆಮ್ಮನಗುಂಡೆ ಒಳಗೆ ಕಂಡು ಬರುತ್ತೆ. ಇನ್ನೊಂದು ಜಲಪಾತ ಕೂಡ ಇದೇ ನದಿಯಿಂದ ನಿರ್ಮಾಣ ಆಗುತ್ತೆ, ಅದು ಕೂಡ ಕೆಮ್ಮನಗುಂಡೆಯಲ್ಲಿ ಕಂಡು ಬರುತ್ತೆ. ಯಾವುದು? ಕಲ್ಲಟಗಿರಿ ಫಾಲ್ಸ್. ನೆಕ್ಸ್ಟ್
ಎರಡನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಹರಿದ್ರಾ ನದಿ ಸ್ನೇಹಿತರೆ. ಯಾವುದು? ಹರಿದ್ರಾ ನದಿ. ಇದಕ್ಕೆ ಒಂದು ಪ್ರಮುಖ ಜಲಾಶಯ ಕೂಡ ನಿರ್ಮಾಣವಾಗಿದೆ ಸ್ನೇಹಿತರೆ. ಯಾವುದಪ್ಪ ಅಂದ್ರೆ ದೇವರ ಬೆಳಕೆರೆ ಜಲಾಶಯ. ಕೊನೆಯದಾಗಿ ಬಂದು ಸೇರುವ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ವೇದಾವತಿ ನದಿ ಸ್ನೇಹಿತರೆ. ಯಾವುದು? ವೇದಾವತಿ ನದಿ. ಈ ವೇದಾವತಿ ನದಿ ಸುವರ್ಣಮುಖಿ ಮತ್ತು ಕಾರೇತೊರೆ ಎಂಬ ಎರಡು ತೊರೆಗಳ ಸಂಗಮ ಕೂಡಲಿಹಳ್ಳಿಯಲ್ಲಿ ಸೇರ್ತವ. ಅಲ್ಲಿಂದ ಇದು ವೇದಾವತಿಯಾಗಿ ರೂಪುಗೊಂಡು ಕೊನೆಯದಾಗಿ ತುಂಗಭದ್ರಾ ನದಿಯನ್ನು ಸೇರುತ್ತ. ಈ ವೇದಾವತಿ ನದಿಗೆ ಎರಡು ಪ್ರಮುಖ ಆಣೆಕಟ್ಟುಗಳು ಕೂಡ ಕಂಡು ಬರ್ತಾವೆ. ಒಂದು ವಾಣಿ ವಿಲಾಸ ಸಾಗರ ಆಣೆಕಟ್ಟು ಹಿರಿಯೂರಿನಲ್ಲಿ ಕಂಡು ಬರ್ತಾ. ಎರಡು ಬೋರನ್ ಕಣಿವೆ ಆಣೆಕಟ್ಟು ನಾಗಗೊಂಡನಹಳ್ಳಿಯಲ್ಲಿ ಕಂಡು ಬರುತ್ತಾ. ನೆಕ್ಸ್ಟು ಈ ತುಂಗಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಒಂದು ಪ್ರಮುಖ ನಗರಗಳು ಯಾವಪ್ಪ ಅಂದ್ರೆ ಒಂದು ಶೃಂಗೇರಿ ನಗರ ಕಂಡು ಬರುತ್ತಾ, ಹಂಪಿ ನಗರ ಕಂಡು ಬರುತ್ತಾ ಮತ್ತು ಮಂತ್ರಾಲಯ ಕಂಡು ಬರುತ್ತಾ. ಈ ತುಂಗಭದ್ರಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಹೊಸಪೇಟೆ ಸಮೀಪ ಪಂಪಸಾಗರ ಆಣೆಕಟ್ಟು ರೀಸೆಂಟಲ್ಲಿ ಸುದ್ದಿಯಲ್ಲಿದೆ. ಇದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ ಒಳಗೆ. ನೆಕ್ಸ್ಟ್ ತುಂಗಭದ್ರಾ ಆಣೆಕಟ್ಟು. ಯಾವುದು? ತುಂಗಭದ್ರಾ ಆಣೆಕಟ್ಟು. ಈ ಆಣೆಕಟ್ಟೆ ಇನ್ನೊಂದು ಹೆಸರೇನು? ಪಂಪಸಾಗರ ಆಣೆಕಟ್ಟು ಸ್ನೇಹಿತರೆ. ಈ ಆಣೆಕಟ್ಟು ಪ್ರೆಸೆಂಟ್ ಆಗಿ ಸುದ್ದಿಯಲ್ಲಿದೆ. ಯಾಕಪ್ಪ ಅಂದರೆ ಈ ಆಣೆಕಟ್ಟೆ 19ನೇ ಕ್ರಾಸ್ ಗೇಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಟ್ಟಾಗಿ ಒಂದು ದುರಂತವೇ ಕೂಡ ಆಗಿದೆ. ಆದ ಕಾರಣ ಇದು ವೆರಿ ಇಂಪಾರ್ಟೆಂಟ್ ಈ ಆಣೆಕಟ್ಟು. ಈ ಆಣೆಕಟ್ಟು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹೊಸಪೇಟೆ ಮತ್ತು ಕೊಪ್ಪಳ ಜಿಲ್ಲೆಯ ನಡುವೆ ಮಾಲೂರು ಎಂಬ ಗ್ರಾಮದಲ್ಲಿ ಕಂಡು ಬರುತ್ತಾ. ಈ ಆಣೆಕಟ್ಟೆ ಯಾವಾಗ ನಿರ್ಮಾಣ ಆಗುತ್ತಾ? 1949ರಲ್ಲಿ ನಿರ್ಮಾಣವಾದ ಒಂದು ಜಲಾಶಯ ಸ್ನೇಹಿತರೆ ಇದು. ಈ ಆಣೆಕಟ್ಟೆ ಮುಖ್ಯ ವಾಸ್ತುಶಿಲ್ಪಿಗಳು ಯಾರಪ್ಪ ಅಂದ್ರೆ ಹೈದರಾಬಾದಿನ ವ್ಯಪಾ ಕೃಷ್ಣಮೂರ್ತಿ ಮತ್ತು ಪಲ್ಲಿಮಲ್ಲಿ ಪಾಪಯ್ಯ, ಇನ್ನೊಬ್ಬರು ಮದ್ರಾಸಿನ ತಿರುಮಲಯ್ಯಂಗಾರ್ ಸ್ನೇಹಿತರೆ. ಈ ಮೂರು ವಾಸ್ತುಶಿಲ್ಪಿಗಳಿಂದ ಈ ತುಂಗಭದ್ರಾ ಆಣೆಕಟ್ಟು ನಿರ್ಮಾಣ ಆಗುತ್ತೆ ಸ್ನೇಹಿತರೆ. ಈ ಆಣೆಕಟ್ಟೆ ಎತ್ತರ ಎಷ್ಟಪ್ಪ ಅಂದ್ರೆ 49.50 ಮೀಟರ್ ನೋಡಿ ಸ್ನೇಹಿತರೆ. ಎಷ್ಟು? 49.50 ಮೀಟರ್. ಈ ಆಣೆಕಟ್ಟೆ ಉದ್ದ ಎಷ್ಟಿದೆ? 2449 ಮೀಟರ್ ಇದೆ. ಎಷ್ಟು? 2449 ಮೀಟರ್ ಈ ಆಣೆಕಟ್ಟೆ ಒಟ್ಟು ಉದ್ದ ಸ್ನೇಹಿತರೆ. ಈ ಆಣೆಕಟ್ಟೆ ಒಟ್ಟು ಸಂಗ್ರಹದ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 133 TMC ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಆಣೆಕಟ್ಟೆ ಒಳಗೊಂಡಿದೆ. ಈ ಆಣೆಕಟ್ಟೆ ಒಟ್ಟು ಬೇಸಿನ್ ಗಾತ್ರ ಅಂದ್ರೆ ಜಲಾನಯನ ಪ್ರದೇಶ ಎಷ್ಟಿದೆಪ್ಪ ಅಂದ್ರೆ 28,180 ಚದರ ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 28,180 ಚದರ ಕಿಲೋಮೀಟರ್. ಈ ಪಂಪಸಾಗರ ಆಣೆಕಟ್ಟು ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಸುಮಾರು 12 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ. ಎಷ್ಟು? 12 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತೆ. ತುಂಗಭದ್ರಾ ನದಿಯನ್ನು ಕಲ್ಯಾಣ ಕರ್ನಾಟಕದ ಜೀವನಾಡಿ ನದಿ ಅಂತ ಕೂಡ ಕರೀತಾರೆ. ಈ ತುಂಗಭದ್ರಾ ಆಣೆಕಟ್ಟು ವಾರ್ಷಿಕ 127 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಎಷ್ಟು? 127 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ನೆಕ್ಸ್ಟ್ ಈ ತುಂಗಭದ್ರಾ ನದಿಯ ಪ್ರಮುಖ ಉಪನದಿಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಹೋಗ್ರಿ. ಇಲ್ಲಿ ಮೊದಲೇದಾಗಿ ತುಂಗಾ ನದಿ ಸ್ನೇಹಿತರೆ. ಈ ತುಂಗಾ ನದಿಯಲ್ಲಿ ಉಗಮಗೊಳ್ಳುತ್ತಾ ಎಲ್ಲಿ? ಗಂಗಾಮೂಲ ಎಂಬ ಸ್ಥಳದ ವರಹ ಪರ್ವತ ಬೆಟ್ಟಗಳ ಸಾಲಿನಲ್ಲಿ ತುಂಗಾ ನದಿ ಉಗಮವಾಗುತ್ತಾ. ನಂತರ ಇದು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಮೂಲಕ ಸುಮಾರು 147 ಕಿಲೋಮೀಟರ್ ಹರಿದು ನಂತರ ಇದು ಶಿವಮೊಗ್ಗ ನಗರದ ಸಮೀಪ ಕೂಡ್ಲಿ ಎಂಬ ಸಣ್ಣ ಪಟ್ಟಣದಲ್ಲಿ ಭದ್ರಾ ನದಿಯೊಂದಿಗೆ ವಿಲೀನವಾಗುತ್ತೆ. ಈ ತುಂಗಾ ನದಿಯ ದಂಡೆ ಮೇಲೆ ಶೃಂಗೇರಿಯ ಹಲವಾರು ದೇವಾಲಯಗಳು ಕೂಡ ಕಂಡುಬರ್ತವೆ. ಈ ತುಂಗಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಗಾಜನೂರು ಒಳಗೆ. ಯಾವುದು? ಗಾಜನೂರು ಆಣೆಕಟ್ಟು. ಈ ಆಣೆಕಟ್ಟನ್ನು 1972 ಮೈಸೂರು ಕನ್ಸ್ಟ್ರಕ್ಷನ್ ಕಂಪನಿಯವರು ನಿರ್ಮಾಣ ಮಾಡ್ತಾರೆ. ಈ ಆಣೆಕಟ್ಟೆ ಒಟ್ಟು ಉದ್ದ ಎಷ್ಟಿದೆ? 532.35 ಮೀಟರ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 532.35 ಮೀಟರ್. ಮತ್ತು ಪೂರ್ಣ ಜಲಾಶಯದ ಮಟ್ಟ ಎಷ್ಟಿದೆಯಪ್ಪ ಅಂದ್ರೆ 583.04 ಮೀಟರ್ ಇದೆ ಸ್ನೇಹಿತರೆ. ಈ ಗಾಜನೂರು ಆಣೆಕಟ್ಟೆ ಒಟ್ಟು ಸಂಗ್ರಹ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ 3.24 TMC ಸ್ನೇಹಿತರೆ. ಎಷ್ಟು? 3.24 TMC ಇದೆ ಸ್ನೇಹಿತರೆ. ಈ ತುಂಗಾ ನದಿಗೆ ಒಂದು ಪ್ರಮುಖ ಜಲಪಾತ ಕೂಡ ನಿರ್ಮಾಣವಾಗಿದೆ ಸ್ನೇಹಿತರೆ. ಯಾವುದು? ತುಂಗಾ ನದಿಯಿಂದ ಹನುಮಾನಗುಂಡೆ ವಾಟರ್ ಫಾಲ್ ಸ್ನೇಹಿತರೆ. ಯಾವುದು? ಹನುಮಾನಗುಂಡೆ ಜಲಪಾತ. ಇದೆಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾರ್ಕಳ ಮತ್ತು ಲಕ್ಯ ಆಣೆಕಟ್ಟೆ ನಡುವೆ ಹನುಮಾನಗುಂಡಿ ಫಾಲ್ಸ್ ಕಂಡು ಬರ್ತಾ. ಈ ಹನುಮಾನಗುಂಡೆ ಜಲಪಾತ ಸುಮಾರು 22 ಮೀಟರ್ ಎತ್ತರದಿಂದ ಧುಮ್ಮುಕು ಬೀಳುವಂಥ ಜಲಪಾತ ಅಂತ ಕೂಡ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಎರಡನೇದಾಗಿ ಕುಮುದ್ವತಿ ನದಿ ಸ್ನೇಹಿತರೆ. ಯಾವುದು? ಕುಮುದ್ವತಿ ನದಿ. ಇದೆಲ್ಲ ಉಗಮವಾಗುತ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚಾದ ಹತ್ತಿರ ಬಿಲೇಶ್ವರ ಬೆಟ್ಟದಲ್ಲಿ ಹುಟ್ಟುತ್ತಾ. ಎಲ್ಲಿ? ಬಿಲೇಶ್ವರ ಬೆಟ್ಟದಲ್ಲಿ ಕುಮುದ್ವತಿ ನದಿ ಹುಟ್ಟುತ್ತಾ. ನಂತರ ಇದು ಕುಂಸೆ ಆಗಿರ್ಬೋದು, ಶಿಕಾರ್ಪುರ ಆಗಿರ್ಬೋದು, ಹಿರೇಕೆರೂರು ಆಗಿರ್ಬೋದು ಮತ್ತು ಹರಿಹರದಿಂದ ಸ್ವಲ್ಪ ಮೇಲೆ ಮುದೇನೂರು ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯನ್ನು ಇದು ಸೇರುತ್ತೆ.
ಈ ನದಿಗೆ ಇನ್ನೊಂದು ಹೆಸರು ಕೂಡ ಇದೆ, ಯಾವುದು? ಜೋರಾಡಿ ನದಿ ಅಂತ ಕೂಡ ಕರೀತಾರೆ ಇದಕ್ಕೆ. ಯಾವ ನದಿಗೆ? ಕುಮುದ್ವತಿ ನದಿಗೆ ಜೋರಾಡಿ ನದಿ ಅಂತ ಕೂಡ ಕರೀತಾರೆ. ಈ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 96 ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 96 ಕಿಲೋಮೀಟರ್ ಇದು ತುಂಗಭದ್ರಾ ನದಿ ಅಂತ ಸೇರುತ್ತೆ ಇದು. ಈ ಕುಮುದ್ವತಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ನಿರ್ಮಾಣವಾಗಿದೆ ಸ್ನೇಹಿತರೆ. ಯಾವುದು? ಅಂಜನಾಪುರ ಜಲಾಶಯ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಕಂಡುಬರುತ್ತೆ. ಈ ಆಣೆಕಟ್ಟನ್ನು ಮೈಸೂರು ಮಹಾರಾಜರು 1936 ಕುಮುದ್ವತಿ ನದಿಗೆ ಅಡ್ಡಲಾಗಿ ಅಂಜನಾಪುರ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ. ಈ ಆಣೆಕಟ್ಟು ಸುಮಾರು 1600 ಮೀಟರ್ ಉದ್ದ ಇದೆ ಸ್ನೇಹಿತರೆ. ಎಷ್ಟು? 1600 ಮೀಟರ್ ಉದ್ದ ಇದೆ. ಈ ಆಣೆಕಟ್ಟೆ ಎತ್ತರ ಎಷ್ಟಪ್ಪ ಅಂದ್ರೆ 23 ಅಡಿ ಎತ್ತರ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 23 ಅಡಿ ಎತ್ತರ ಇದೆ. ಈ ಅಂಜನಾಪುರ ಜಲಾಶಯದ ಒಟ್ಟು ಸಂಗ್ರಹ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 1.82 TMC ಸ್ನೇಹಿತರೆ. ಎಷ್ಟು? 1.82 TMC ಸಂಗ್ರಹ ಸಾಮರ್ಥ್ಯವನ್ನು ಒಳಗೊಂಡೈತ್ರಿ ಇದು. ಈ ಜಲಾಶಯ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತೆ. ಇದು ಯಾವುದು? ಅಂಜನಾಪುರ ಜಲಾಶಯ ಸ್ನೇಹಿತರೆ. ಶಿಕಾರಿಪುರ ತಾಲೂಕಿನ ಸುಮಾರು 6736 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತದೆ. ನೆಕ್ಸ್ಟು ವರದಾ ನದಿ ಸ್ನೇಹಿತರೆ. ಈ ಎಲ್ಲಿ ಉಗಮ ಹೋಗುತ್ತಪ್ಪ ಅಂದ್ರೆ ಸಾಗರದ ವರದಾ ಮೂಲದಲ್ಲಿ ಈ ನದಿ ಹುಟ್ಟುತ್ತಾ. ನಂತರ ಇದು ಶಿವಮೊಗ್ಗ, ಉತ್ತರ ಕನ್ನಡ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಯ ಮೂಲಕ 198 ಕಿಲೋಮೀಟರ್ ಹರಿಯುತ್ತಾ. ಎಷ್ಟು? 198 ಕಿಲೋಮೀಟರ್ ಹರಿಯುತ್ತಾ. ಈ ನದಿಯ ಒಟ್ಟು ಬೇಸಿನ ಗಾತ್ರ ಎಷ್ಟಪ್ಪ ಅಂದ್ರೆ 5135 ಚದರ ಕಿಲೋಮೀಟರ್ ಆಗಿದೆ. ಈ ನದಿ ಗಳಗನಾಥದಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತಾ. ಇಲ್ಲಿ ಗಳಗನಾಥದಲ್ಲಿ ತುಂಗಭದ್ರಾ ನದಿಯನ್ನು ವರ್ಧಾ ನದಿ ಸೇರುತ್ತಾ. ವರ್ಧಾ ನದಿಗೆ ಧರ್ಮ ಎಂಬ ಉಪನದಿ ಕೂಡ ಕಂಡುಬರುತ್ತೆ. ಯಾವುದು? ಧರ್ಮ ಎಂಬ ಉಪನದಿ ಕಂಡುಬರುತ್ತಾ. ಈ ಧರ್ಮ ನದಿಗೆ ಒಂದು ಧರ್ಮ ಜಲಾಶಯ ಕೂಡ ನಿರ್ಮಾಣವಾಗಿದೆ ಸ್ನೇಹಿತರೆ. ಎಲ್ಲಿ? ಮುಂಡಗೋಡಿ ತಾಲೂಕಿನ ಮಳಗಿಯಲ್ಲಿ ಧರ್ಮ ಜಲಾಶಯ 1964ರಲ್ಲಿ ನಿರ್ಮಾಣವಾಗಿತ್ತು. ಈ ಧರ್ಮ ಜಲಾಶಯ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿಗೆ ಸೇರಿದಂಥ 35ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸುಮಾರು 18,000 ಎಕರೆ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ. ಇದು ಎಷ್ಟು? 18,000 ಎಕರೆ ಭೂಮಿಗೆ ನೀರಾವರಿಯನ್ನು ಈ ಧರ್ಮ ಜಲಾಶಯ ಒದಗಿಸುತ್ತಾ. ನೆಕ್ಸ್ಟು ಭದ್ರಾ ನದಿ ಸ್ನೇಹಿತರೆ. ಇದೆಲ್ಲಿ ಉಗಮ ಹೋಗುತ್ತಪ್ಪ ಅಂದರೆ ಇದು ಕುದುರೆಮುಖದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಗಂಗಾ ಮೂಲದಲ್ಲಿ ಉಗಮವಾಗುತ್ತಾ. ಈ ಕುದುರೆಮುಖ ನದಿ ಕುದುರೆಮುಖ, ಕಳಸ, ಹೊರನಾಡು, ಬಾಳೆಹೊನ್ನೂರು ಮತ್ತು ನರಸಿಂಹರಾಜಪುರ ಪಟ್ಟಣಗಳ ಮೂಲಕ 178 ಕಿಲೋಮೀಟರ್ ಹರಿಯುತ್ತಾ. ನಂತರ ಇದು ತುಂಗಾ ನದಿಯನ್ನು ಶಿವಮೊಗ್ಗ ಸಮೀಪದ ಕೂಡ್ಲಿ ಎಂಬ ಸಣ್ಣ ಪಟ್ಟಣದಲ್ಲಿ ಸೇರಿಸಿ ತುಂಗಭದ್ರಾ ನದಿ ನಿರ್ಮಾಣವಾಗುತ್ತೆ. ಈ ಭದ್ರಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡುಬರುತ್ತೆ. ಯಾವುದು? ಭದ್ರಾ ಆಣೆಕಟ್ಟು ಅಥವಾ ಲಕ್ಕವಳ್ಳಿ ಆಣೆಕಟ್ಟು. ಎಲ್ಲಿ ಕಂಡುಬರ್ತಾ? ತರೀಕೆರೆ ಮತ್ತು ಭದ್ರಾವತಿ ಗಡಿಯೊಳಗೆ 1965 ಒಂದು ನಿರ್ಮಾಣ ಆದ ಒಂದು ಆಣೆಕಟ್ಟು ಸ್ನೇಹಿತರೆ ಇದು. ಇದಕ್ಕೆ ನಿರ್ಮಾಣ ಮಾಡಲಿಕ್ಕೆ ಒಟ್ಟು ತಗಲಿದ ವೆಚ್ಚ ಎಷ್ಟಪ್ಪ ಅಂದ್ರೆ 520 ಕೋಟಿ ಸ್ನೇಹಿತರೆ. ಎಷ್ಟು? 520 ಕೋಟಿ. ಈ ಆಣೆಕಟ್ಟೆ ಎತ್ತರ ಎಷ್ಟಿದೆಪ್ಪ ಅಂದ್ರೆ 59.13 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಈ ಆಣೆಕಟ್ಟೆ ಉದ್ದ 1708 ಮೀಟರ್ ಇದೆ ಸ್ನೇಹಿತರೆ. ಈ ಆಣೆಕಟ್ಟೆ ಒಟ್ಟು ಬೇಸಿನ ಗಾತ್ರ ಎಷ್ಟಿದೆಪ್ಪ ಅಂದ್ರೆ 1968 ಚದರ ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 1968 ಚದರ ಕಿಲೋಮೀಟರ್ ಬೇಸಿನ ಗಾತ್ರ ಇದೆ. ಈ ಆಣೆಕಟ್ಟೆ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂದ್ರೆ 71.50 TMC ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಆಣೆಕಟ್ಟು ಒಳಗೊಂಡಿದೆ. ಈ ಭದ್ರಾ ನದಿಗೆ ಪ್ರಮುಖವಾಗಿ 2 ಜಲಪಾತಗಳು ಕೂಡ ಕಂಡುಬರ್ತವೆ. ಅದರಲ್ಲಿ ಒಂದು ಕಲ್ಲಟ್ಗಿರಿ ಜಲಪಾತ. ಯಾವುದು? ಕಲ್ಲಟ್ಗಿರಿ ಜಲಪಾತ. ಈ ಕಲ್ಲಟ್ಗಿರಿ ಜಲಪಾತಕ್ಕೆ ಕಲ್ಲಟ್ಟಿ ಜಲಪಾತ ಅಂತ ಕೂಡ ಕರೀತಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಕಲ್ಲತ್ತಿಗಿರಿಯಲ್ಲಿ ನದಿಯ ಉಗಮ ಸ್ಥಾನದಲ್ಲಿ ಒಂದು ನಿರ್ಮಾಣವಾದ ಜಲಪಾತ ಇದೆ ಸ್ನೇಹಿತರೆ. ಈ ಜಲಪಾತ ಎತ್ತರ ಎಷ್ಟಪ್ಪ ಅಂದ್ರೆ 400 ಅಡಿ ಎತ್ತರದಿಂದ ಚಂದ್ರದ್ರೋಣ ಪರ್ವತಗಳಿಂದ ನೀರು ಧುಮುಕುತ್ತೆ ಇಲ್ಲಿ. ಇನ್ನೊಂದು ಜಲಪಾತ ಯಾವುದಪ್ಪ ಅಂದರೆ ಹೆಬ್ಬೆ ಜಲಪಾತ ಸ್ನೇಹಿತರೆ. ಯಾವುದು? ಹೆಬ್ಬೆ ಜಲಪಾತ. ಇದೆಲ್ಲಿ ನಿರ್ಮಾಣ ಆಗುತ್ತಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮನಗುಂಡಿ ಸಮೀಪ ಭದ್ರಾ ನದಿಯಿಂದ ಉಗಮವಾದ ಒಂದು ಜಲಪಾತ ಸ್ನೇಹಿತರೆ ಇದು. ಈ ಜಲಪಾತ ಎಷ್ಟು ಎತ್ತರ ಇದೆ ಅಂದ್ರೆ 168 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಎಷ್ಟು? 168 ಮೀಟರ್ ಎತ್ತರ ಇದೆ. ನೆಕ್ಸ್ಟು ಹರಿದ್ರಾ ನದಿ ಸ್ನೇಹಿತರೆ. ಈ ನದಿಯಲ್ಲಿ ಉಗಮ ಹೋಗುತ್ತಾ. ಹರಿದ್ರಾ ನದಿ ಹರಿಹರ ತಾಲೂಕಿನಲ್ಲಿ ಜನ್ಮ ತಾಳಿ ನಂತರ ಇದು ತುಂಗಭದ್ರಾ ನದಿಯನ್ನು ಸೇರುತ್ತೆ. ಈ ಹರಿದ್ರಾ ನದಿಗೆ ಒಂದು ಪ್ರಮುಖ ಚೆಕ್ ಡ್ಯಾಮ್ ಕೂಡ ನಿರ್ಮಾಣ ಆಗುತ್ತೆ. ಯಾವುದು? ದೇವರ ಬೆಳೆಕೆರೆ ಚೆಕ್ ಡ್ಯಾಮ್ ಸ್ನೇಹಿತರೆ. ಎಲ್ಲಿ ನಿರ್ಮಾಣವಾಗಿದ್ದಪ್ಪ ಅಂದ್ರೆ ಹರಿಹರ ತಾಲೂಕಿನ ದೇವರ ಬೆಳೆಕೆರೆ ಗ್ರಾಮದಲ್ಲಿ ಹರಿದ್ರಾ ನದಿಗೆ 1985 ನಿರ್ಮಾಣದ ಒಂದು ಪ್ರಮುಖ ಆಣೆಕಟ್ಟು ಸ್ನೇಹಿತರೆ ಇದು. ಇದು 2786.08 ಚದರ ಕಿಲೋಮೀಟರ್ ವಿಸ್ತೀರ್ಣವುಳ್ಳ ಒಂದು ಡ್ಯಾಮ್ ಸ್ನೇಹಿತರೆ. ಇದು ಸುಮಾರು 10,570 ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತಾ.
ಹರಿಹರ ತಾಲೂಕಿನ ಸುಮಾರು 10,570 ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವೇದಾವತಿ ನದಿ ಸ್ನೇಹಿತರೆ, ಇದೆಲ್ಲಿ ಉಗಮ ಹೋಗುತ್ತಪ್ಪ ಅಂದ್ರೆ ಇದು ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಪರ್ವತದಲ್ಲಿ ಹುಟ್ಟುತ್ತೆ. ಎಲ್ಲಿ? ಬಾಬಾ ಬುಡನ್ಗಿರಿ ಪರ್ವತದೊಳಗೆ ವೇದಾವತಿ ನದಿ ಹುಟ್ಟುತ್ತೆ. ಈ ವೇದಾವತಿ ನದಿ ವೇದಾ ಮತ್ತು ಆವತಿ ಎಂಬ 2 ನದಿಗಳು ಸಹ್ಯಾದ್ರಿ ಬೆಟ್ಟದ ಪೂರ್ವ ಭಾಗದೊಳಗೆ ಬಾಬಾನಗುಡಿ ಸಮೀಪ ಹುಟ್ಟಿ ಪೂರ್ವಕ್ಕೆ ಹರಿದು ಪುರ ಬಳಿ ಸೇರುತ್ತಾರೆ. ಇದು ವೇದ ಮತ್ತು ಆವತಿ ಎಂಬ 2 ನದಿಗಳು ಪುರ ಬಳಿ ಸೇರಿ ವೇದಾವತಿ ನದಿಯಾಗಿ ರೂಪುಗೊಳ್ಳುತ್ತೆ. ಈ ವೇದಾವತಿಯನ್ನು ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗದೊಳಗೆ ಹಗರಿ ಅಂತ ಕೂಡ ಕರೀತಾರೆ. ಈ ನದಿ ಇನ್ನೊಂದು ಹೆಸರನ್ನು ಹಗರಿ ನದಿ ಅಂತ ಕೂಡ ಕರೀತಾರೆ. ಇದಕ್ಕೆ ಒಂದು ಪ್ರಮುಖ ಉಪನದಿ ಬಂದು ಕೂಡ ಸೇರುತ್ತೆ. ಯಾವುದು? ಸುವರ್ಣಮುಖಿ ಎಂಬ ಒಂದು ಪ್ರಮುಖ ಉಪನದಿ ಕೂಡ ಕೂಡಲಹಳ್ಳಿಯಲ್ಲಿ ವೇದಾವತಿ ನದಿಯೊಂದಿಗೆ ಸಂಗಮವಾಗುತ್ತೆ. ಈ ವೇದಾವತಿ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಅದರ ಮೂಲದಿಂದ ಸುಮಾರು ತುಂಗಭದ್ರಾ ನದಿಯನ್ನು ಸೇರುವವರೆಗೆ ಸುಮಾರು 391 ಕಿಲೋಮೀಟರ್ ಉದ್ದ ಹರಿಯುತ್ತಾ ಇದು. ಈ ವೇದಾವತಿ ನದಿ ಒಟ್ಟು ಬೇಸಿನ್ ಗಾತ್ರ ಎಷ್ಟಿದೆಪ್ಪ ಅಂದ್ರೆ ಜಲಾನಯನ ಪ್ರದೇಶ 14,386 ಚದರ ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು? 14,386 ಚದರ ಕಿಲೋಮೀಟರ್ ಇದೆ. ವೇದಾವತಿ ನದಿಯು ಅಂತಿಮವಾಗಿ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪು ತಾಲೂಕಿನ ಸಿದ್ದರಗೊಂಡೆ ಗ್ರಾಮದ ಬಳಿ ತುಂಗಭದ್ರಾ ನದಿಯನ್ನು ತನ್ನ ಬಲದಂಡೆಯಲ್ಲಿ ಸೇರುತ್ತೆ ಸ್ನೇಹಿತರೆ. ಈ ವೇದಾವತಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರ್ತಾ. ಯಾವುದು? ವಾಣಿ ವಿಲಾಸ ಸಾಗರ ಆಣೆಕಟ್ಟು. ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ ಮಾರಿ ಕಣಿವೆ ಯೋಜನೆ ಅಂತ ಕೂಡ ಕರೀತಾರೆ. ಇದೆಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತಾ. ಇದನ್ನು ಮೈಸೂರು ಮಹಾರಾಜರು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣವಾದ ಒಂದು ಪ್ರಮುಖ ಆಣೆಕಟ್ಟು ಸ್ನೇಹಿತರೆ. ಇದು 1897 ನಿರ್ಮಾಣ ಮಾಡ್ತಾರೆ. ಈ ಆಣೆಕಟ್ಟೆ ಎತ್ತರ ಎಷ್ಟಪ್ಪ ಅಂದ್ರೆ 43.28 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಈ ಆಣೆಕಟ್ಟೆ ಉದ್ದ ಎಷ್ಟು? 405.40 ಮೀಟರ್ ಉದ್ದ ಈ ಆಣೆಕಟ್ಟೆ ಇದೆ ಸ್ನೇಹಿತರೆ. ಈ ಆಣೆಕಟ್ಟೆ ಒಟ್ಟು ಸಂಗ್ರಹ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 30 TMC ಸ್ಟೋರೇಜ್ ಕೆಪಾಸಿಟಿಯನ್ನು ವಾಣಿ ವಿಲಾಸ ಸಾಗರ ಹೊಂದಿದ್ರಿ. ಈ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಮತ್ತು ಚಳ್ಳಕೆರೆ ತಾಲೂಕಿನ ಸುಮಾರು 12,135 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ. ಇದೇ ನದಿಗೆ ಕಂಡುಬರುವ ಇನ್ನೊಂದು ಪ್ರಮುಖ ಆಣೆಕಟ್ಟು ಯಾವುದು? ಬೋರನ್ ಕಣಿವೆ ಆಣೆಕಟ್ಟು. ಯಾವುದು? ಬೋರನ್ ಕಣಿವೆ ಆಣೆಕಟ್ಟು 1888ರಲ್ಲಿ ಮೈಸೂರಿನ ಜಯಚಾಮರಾಜ ಒಡೆಯರು ಇದನ್ನು ನಿರ್ಮಾಣ ಮಾಡಿಸ್ತಾರೆ. ಈ ಬೋರನ್ ಕಣಿವೆ ಆಣೆಕಟ್ಟು ಬೋರನ್ ಕಣಿವೆ ಎಂಬ 2 ಪರ್ವತಗಳ ನಡುವೆ ಇದೆ ಸ್ನೇಹಿತರೆ. ಯಾವುದು? ಸುವರ್ಣಮುಖಿ ನದಿಯಿಂದ ಬರುವ ನೀರು ಈ ಆಣೆಕಟ್ಟೆಯ ಚಿಕ್ಕನಾಯಕನಹಳ್ಳಿ ತುಮಕೂರಿನಲ್ಲಿ ನಿರ್ಮಾಣವಾದ ಒಂದು ಆಣೆಕಟ್ಟಿದು. ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈ ವಿಡಿಯೋದ ಏನಾದರೂ ನಿಮಗೆ PDF ಬೇಕಾಗಿತ್ತಪ್ಪ ಅಂದರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋದ PDF ಅನ್ನು ನೀವು ಅಲ್ಲಿ ಶೇರ್ ಮಾಡ್ಕೋಬೋದು.